ಹುಬ್ಬಳ್ಳಿಯಲ್ಲಿ ಕೆಂಪು ಮಣ್ಣಿನ ಅಕ್ರಮ ಗಣಿಗಾರಿಕೆ ಅಬ್ಬರ. ಅಧಿಕಾರಿಗಳ ಕಣ್ಣಿಗೆ ಮಣ್ಣು ಎರಚಿ ಹಗಲಲ್ಲೇ ಇದ್ದಂತೆ ರೈತರ ಜಮೀನು ಟಾರ್ಗೆಟ್. ಪರವಾನಗಿ ಇಲ್ಲದೆ ಜೆಸಿಬಿ ಟಿಪ್ಪರ್ಗಳ ಮೂಲಕ ಕೆಂಪು ಮಣ್ಣಿನ ಸಾಗಾಟ. ಪರಿಸರಕ್ಕೆ ಮಾರಕವಾಗುತ್ತಿರುವ ಅಕ್ರಮ ದಂಧೆಯ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಎಸ್ ವೀಕ್ಷಕರೇ, ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಣ್ಣಿಗೆ ಮಣ್ಣು ಎರಚಿ ಯಾವುದೇ ಪರವಾನಗಿ ಇಲ್ಲದೆ ಹಗಲಲ್ಲೇ ಕೆಂಪು ಮಣ್ಣಿನ ಅಕ್ರಮ ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೈತರಿಗೆ ಹಣದಾಮಿಷ ಒಡ್ಡಿ ಕೃಷಿ ಭೂಮಿಯನ್ನೇ ಗಣಿಗಾರಿಕೆ ತಾಣವನ್ನಾಗಿ ಮಾಡಲಾಗುತ್ತಿದೆ. ಇದು ಹುಬ್ಬಳ್ಳಿ ತಾಲೂಕಿನ ವೀರಾಪುರ ಗ್ರಾಮದ ಹೊರವಲಯ. ಮೇಲ್ನೋಟಕ್ಕೆ ಇದು ಕೃಷಿ ಜಮೀನಿನಂತೆ ಕಾಣಬಹುದು, ಆದರೆ ವಾಸ್ತವದಲ್ಲಿ ಇಲ್ಲಿ ನಡೆಯುತ್ತಿರುವುದು ಪರಿಸರವನ್ನೇ ನಾಶ ಮಾಡುವ ಅಕ್ರಮ ಕೆಂಪು ಮಣ್ಣಿನ ಗಣಿಗಾರಿಕೆ. ರೈತರಿಗೆ ಹಣದಾಮಿಷ ತೋರಿಸಿ ಯಾವುದೇ ಕಾನೂನುಬದ್ಧ ಪರವಾನಗಿ ಇಲ್ಲದೆ ಹಗಲು ರಾತ್ರಿ ಎನ್ನದೆ ಜೆಸಿಬಿ ಯಂತ್ರಗಳ ಮೂಲಕ ಬೃಹತ್ ಪ್ರಮಾಣದಲ್ಲಿ ಕೆಂಪು ಮಣ್ಣನ್ನು ಅಗೆದು ಟಿಪ್ಪರ್ಗಳಲ್ಲಿ ಸಾಗಿಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಧಾರವಾಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಎಂಬುದನ್ನು ನ್ಯೂಸ್ 88 ಕರ್ನಾಟಕ ನಿರಂತರವಾಗಿ ಸಾಕ್ಷ್ಯಾಧಾರಗಳೊಂದಿಗೆ ಬೆಳಕಿಗೆ ತರ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತರಲಾಗ್ತಿದೆ. ಆದರೆ ಇಷ್ಟೆಲ್ಲ ಸುದ್ದಿಗಳು ಪ್ರಸಾರವಾದರೂ ಅಕ್ರಮ ದಂಧೆಗೆ ಮಾತ್ರ ಕಡಿವಾಣ ಬಿದ್ದಿಲ್ಲ. ಇದರಿಂದ ಸಾರ್ವಜನಿಕರಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಅಧಿಕಾರಿಗಳ ಭಯವೇ ಇಲ್ಲವೇ, ಅಥವಾ ಅಕ್ರಮ ದಂಧೆಕೋರರಿಗೆ ಯಾರದೋ ಪ್ರಭಾವಿ ನೆರಳು ಇದೆಯೇ? ಕಾನೂನು ಕೇವಲ ಸಾಮಾನ್ಯ ಜನರಿಗಷ್ಟೇನಾ? ಸಾರ್ವಜನಿಕ ಮಾಹಿತಿ ಆಧಾರದ ಮೇಲೆ ನ್ಯೂಸ್ 88 ಕರ್ನಾಟಕ ತಂಡ ಸ್ಥಳಕ್ಕೆ ಭೇಟಿ ನೀಡಿದಾಗ ಈಗಾಗಲೇ ಅಪಾರ ಪ್ರಮಾಣದಲ್ಲಿ ಕೆಂಪು ಮಣ್ಣನ್ನು ಅಗೆದು ಸಾಗಿಸಿರುವ ದೃಶ್ಯಗಳು ಕಂಡುಬಂದವು. ನಮ್ಮ ತಂಡ ಸ್ಥಳದಲ್ಲಿದ್ದಾಗಲೇ ಜೆಸಿಬಿ ಸಂಖ್ಯೆ KA63N1831 ಮೂಲಕ ಮಣ್ಣು ಲೋಡ್ ಮಾಡಲಾಗ್ತಿತ್ತು. ಅಲ್ಲದೆ ಟಿಪ್ಪರ್ ಸಂಖ್ಯೆ KA37B3736 ಹಾಗೂ ನಂಬರ್ ಪ್ಲೇಟ್ ಇಲ್ಲದ ಮತ್ತೊಂದು ವಾಹನದಲ್ಲಿ ಕೆಂಪು ಮಣ್ಣನ್ನು ಸಾಗಿಸುತ್ತಿರುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಒಂದೆಡೆ ಸರ್ಕಾರ ಪರಿಸರ ಸಂರಕ್ಷಣೆಗೆ ಹಸಿರು ಅಭಿಯಾನ, ಕೃಷಿ ಭೂಮಿ ಉಳಿಸುವ ಕುರಿತು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಿದೆ. ಮತ್ತೊಂದೆಡೆ ಕೃಷಿ ಜಮೀನನ್ನೇ ಅಕ್ರಮ ಗಣಿಗಾರಿಕೆ ಕೇಂದ್ರವನ್ನಾಗಿ ಪರಿವರ್ತಿಸಿ ಹಸಿರು ಪರಿಸರವನ್ನು ಹಾಳು ಮಾಡಲಾಗ್ತಿದೆ. ಈ ಅಕ್ರಮ ಗಣಿಗಾರಿಕೆಯಿಂದ ಭೂಮಿಯ ಫಲವತ್ತತೆ ಕುಸಿಯುವ ಅಪಾಯವಿದೆ. ಮಳೆ ನೀರು ಸಂಗ್ರಹಿಸುವ ಸಹಜ ವ್ಯವಸ್ಥೆ ಹಾಳಾಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ರೈತರ ಕೃಷಿಯ ಮೇಲೂ ಗಂಭೀರ ಪರಿಣಾಮ ಬೀಳುವ ಆತಂಕ ವ್ಯಕ್ತವಾಗುತ್ತಿದೆ. ಈಗಲಾದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಸ್ಥಳೀಯ ಗ್ರಾಮ ಪಂಚಾಯಿತಿ, ಕಂದಾಯ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಅದರ ಜೊತೆಗೆ ಕರ್ತವ್ಯ ನಿಷ್ಠೆಗಾಗಿ ಹೆಸರಾದ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಮೇಡಂ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಕ್ರಮ ದಂಧೆಗೆ ಕಡಿವಾಣ ಹಾಕಲು ಮುಂದಾಗುತ್ತಾರೆಯೇ ಎಂಬುದನ್ನು ಜಿಲ್ಲೆಯ ಜನತೆ ಕಾತುರದಿಂದ ಎದುರು ನೋಡುತ್ತಿದ್ದಾರೆ.